ಎಲ್ಲರಿಗೂ ವಂದನೆಗಳು. ಇವತ್ತು ಸರಿಯಾದ ರೀತಿಯಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಬಹಳಷ್ಟು ಜನರಿಗೆ ದೇವರಂದರೆ ಜಸ್ಟ್ ನಂಬಿಕೆ. ನಾವು ಯಾಕೆ ನಂಬ್ತಾ ಇದ್ದೀವಿ, ಯಾಕೆ ನಂಬಬೇಕು, ದೇವರು ಯಾರು ಅನ್ನುವಂಥ ಅವಗಾಹನ ಇರೋದಿಲ್ಲ. ಕೆಲವರಿಗೆ ಇರುತ್ತೆ, ಅಧ್ಯಯನ ಮಾಡುವಷ್ಟು ಸಮಯ ಇರೋದಿಲ್ಲ. ಸೊ ಯಾರಾದರೂ ಹೇಳಿದ್ರೆ ಕೇಳುವಷ್ಟು ಪೇಷನ್ಸ್ ಇರೋದಿಲ್ಲ. ಕೆಲವರಿಗೆ ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ಇದ್ದರೂ ಹೇಳೋರು ಇರೋದಿಲ್ಲ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸಮಸ್ಯೆಗಳ ಕಾರಣದಿಂದ ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದೆ ಬಹಳಷ್ಟು ಜನರು ಯಾರೋ ನಮ್ಮ ಹಿರಿಯರು ದೇವರನ್ನು ನಂಬಿದ್ದಾರೆ, ನಾವು ಕೂಡ ಅದೇ ಮಾರ್ಗದಲ್ಲಿ ಹೋಗೋಣ ಅನ್ನುವಂಥ ಕೆಲವರು ಇರ್ತಾರೆ. ಇನ್ನು ಕೆಲವರು ಒಂದು ನಂಬಿಕೆ ಇದ್ದರೆ ಒಳ್ಳೆಯದಲ್ವಾ ಅನ್ನೋ ಒಂದು ನಿಟ್ಟಿನಲ್ಲಿ ನಂಬಿಕೆಯಲ್ಲಿರ್ತಾರೆ. ಸೊ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಆಲೋಚನೆಗಳು. ಸೊ ಆದರೆ ದೇವರು ಯಾರು, ನಾವು ಯಾಕೆ ನಂಬಬೇಕು ಅನ್ನೋದ್ರ ಬಗ್ಗೆ ವಾಕ್ಯದ ಪರಿಶೀಲನೆಯನ್ನು ನಾವು ಮಾಡೋಣ. ಸೊ ದಯವಿಟ್ಟು ತಾವೆಲ್ಲರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಎಚ್ಚರಿಗೊಳಿಸುತ್ತಾ ಒಳ್ಳೆಯ ಸಂದೇಶಗಳನ್ನು ಕೊಡಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಾಮೆಂಟ್ ಮುಖಾಂತರ. ಫೋನ್ ನಂಬರ್ ಇರುತ್ತೆ. ನಿಮ್ಮ ಯಾವುದೇ ಸಂದೇಹಗಳಿದ್ದರೂ ನನಗೆ ವಾಟ್ಸಪ್ ಮಾಡಬಹುದು. ನಾನು ಎಲ್ಲದರ ಬಗ್ಗೆ ನಿಮಗೆ ವಿಷಯಗಳನ್ನು ತಿಳಿಸಲಿಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಇನ್ನು ವಿಷಯಕ್ಕೆ ಬಂದರೆ, ದೇವರು ಯಾರು ಅಂತ ನಾವು ನೋಡುವುದಾದರೆ, ನಾವು ಬೈಬಲಲ್ಲಿ ತೆಗೆದರೆ ಒಂದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅನ್ನುವಂತಹ ಎರಡು ರೀತಿಯಾಗಿ ನಮಗೆ ಬೈಬಲ್ ಕಾಣಿಸುತ್ತೆ. ಮೊದಲನೆಯದು ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಮುಖ್ಯವಾಗಿ 5 ಗ್ರಂಥಗಳಿರ್ತವೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಗ್ರಂಥಗಳಿದ್ದಾವೆ, 39 ಗ್ರಂಥಗಳಿದ್ದರೆ, ಆದರೆ ಧರ್ಮಶಾಸ್ತ್ರ ಅನ್ನೋದು 5 ಗ್ರಂಥಗಳು. 5 ಗ್ರಂಥಗಳಲ್ಲಿ ಮೊಟ್ಟ ಮೊದಲನೆಯದು ಬಂದು ಆದಿಕಾಂಡ. ಆದಿಕಾಂಡದಲ್ಲಿ 1ನೇ ಅಧ್ಯಾಯ 1ನೇ ವಚನ ನಾವು ನೋಡೋದಾದರೆ, ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ಅಲ್ಲಿ ನೋಡಿದ್ರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಪ್ರಾರಂಭದಲ್ಲೇ ದೇವರು ಹೇಳ್ತಾ ಇರುವಂಥ ಮಾತು ಏನಂತಂದರೆ, ಆದಿಯಲ್ಲಿ ದೇವರು ಅಂದರೆ ದೇವರಿಲ್ಲದೆ ಏನೂ ಇಲ್ಲ ಅನ್ನೋದಕ್ಕೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ದೇವರಿಂದಲೇ ಸಮಸ್ತವೂ ಸಾಧ್ಯ ಅನ್ನೋದಕ್ಕೆ ಈ ವಾಕ್ಯವನ್ನು ನಾವು ಪರಿಶೀಲನೆ ಮಾಡಿದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಆದಿಯಲ್ಲಿ ದೇವರು ಅಂದರೆ ಆದಿಯಲ್ಲೇ ದೇವರಿಂದಲೇ ಸಮಸ್ತವೂ ಉಂಟಾಯಿತು ಅನ್ನೋದಕ್ಕೆ ಅಲ್ಲೇ ನಮಗೆ ಆಧಾರ ಸಿಗುತ್ತೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಸೃಷ್ಟಿಕರ್ತನು ಅನ್ನುವಂತಹ ಒಂದು ಸತ್ಯಾಂಶ ಅನ್ನೋದು ನಮಗೆ ಬಯಲಾಗುತ್ತೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಏನಾಗಿತ್ತಂತೆ, ದೇವರು ಸೃಷ್ಟಿ ಮಾಡಿದಾಗ ಭೂಮಿ ಮೇಲೆ ಏನೂ ಇಲ್ಲ, ಬರಿದಾಗಿ ಇತ್ತು. ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ಅಂದರೆ ಸೃಷ್ಟಿ ಮಾಡುವಂಥ ಕ್ರಮದಲ್ಲಿ ಆಗ ಬೆಳಕನ್ನೋದು ಕೂಡ ಭೂಮಿ ಮೇಲೆ ಇಲ್ಲ ಅಂತ ನಮಗೆ ಬಹಳ ಸ್ಪಷ್ಟವಾಗಿಲ್ಲಿ ಅರ್ಥ ಆಗುತ್ತೆ. ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಸೊ ಇಲ್ಲಿ ನಾವು ನೋಡೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದೇವರು ಯಾರು ಅಂತಂದರೆ ಸೃಷ್ಟಿಕರ್ತನು.
ಯಾಕಂತಂದರೆ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಯಾರಂತೆ? ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿದಾತನು, ಸೃಷ್ಟಿಕರ್ತನು. ದೇವರು ಸೃಷ್ಟಿಕರ್ತನು ಅಂತ ಪ್ರಾರಂಭದ ವಚನದಲ್ಲೇ ನಮಗೆ ಬಹಳ ಸ್ಪಷ್ಟವಾಗಿ, ಯಾರು ಅನ್ನುವುದಕ್ಕೆ ಯಾರಾದರೂ ನಮಗೆ ದೇವರು ಯಾರ್ರಿ, ನಮಗೆ ಕಣ್ಣಿಗೆ ಕಾಣಿಸ್ತಾನ, ಇದಾನ, ಇದ್ರೆ ನಮ್ಗೆ ಯಾಕೆ ಕಾಣಿಸೋದಿಲ್ಲ, ಇದ್ರೆ ನಮ್ಮ ಹತ್ರ ಯಾಕೆ ಮಾತಾಡೋದಿಲ್ಲ, ಇದ್ರೆ ಯಾಕೆ ನಾವು ಬೇಡಿದ್ದನ್ನು ನಾವು ಕೊಡೋದಿಲ್ಲ ಅಂತ ಬಹಳಷ್ಟು ಜನರು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇರ್ತಾರೆ. ಆದರೆ ದೇವರು ಆತ್ಮಸ್ವರೂಪನು ಅಂತ ಕೂಡ ಬೈಬಲ್ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ಆದರೆ ಇಲ್ಲೇನು ಹೇಳುತ್ತಾ ಇದೆ? ದೇವರು ಯಾರು ಅಂತಂದರೆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾತನು, ಸೃಷ್ಟಿಕರ್ತನು, ಈ ಸೃಷ್ಟಿಗೆ ಕರ್ತನು ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಮಾತ್ರವಲ್ಲದೆ ಇನ್ನು ಅನೇಕ ರೀತಿಯಾಗಿ 3ನೇ ವಚನದಲ್ಲಿ ನಾವು ನೋಡಿದ್ರೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕಾಗಲಿ ಅನ್ನಲು ಅಂದರೆ ದೇವರು ಬೆಳಕಾಗಲಿ ಅನ್ನುವಂಥ ಸಮಯದವರೆಗೂ ಭೂಮಿ ಮೇಲೆ ಕತ್ತಲೆ ಇದೆ. ಬೆಳಕಾಯಿತು, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿದನು. ಏನು ಮಾಡಿದಂತೆ? ಬೆಳಕನ್ನು ಮತ್ತು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ, ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಏನಾಯ್ತಂತೆ? ಮೊದಲನೆಯ ದಿನವಾಯಿತು. ಹೇಗೆ? ಕತ್ತಲೆ ಮತ್ತು ಬೆಳಕು ಬೇರೆ ಬೇರೆಯಾಗಿ ಪ್ರಾತಃ ಕಾಲವು ಸಾಯಂಕಾಲವೂ ಆಗಿ ಏನಾಯಿತು? ಮೊದಲನೆಯ ದಿನವಾಯಿತು. ಈ ರೀತಿಯಾಗಿ ದೇವರು ಈ ಸೃಷ್ಟಿ ಕ್ರಮವನ್ನು ನಿರ್ಮಾಣ ಮಾಡಿದರು. ಆತನು ಆ ಒಂದು ಸಂದರ್ಭದಲ್ಲಿ ಮನುಷ್ಯರಿಲ್ಲ, ಮನುಷ್ಯರು ಮತ್ತೆ ಬರ್ತಾರೆ. ಇವೆಲ್ಲವನ್ನು ಸೃಷ್ಟಿ ಮಾಡಿದ ಮೇಲೆ ನೋಡಿ, ಮತ್ತೆ ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ. ದೇವರು ವಿಸ್ತಾರವಾದ ಗುಮ್ಮಟವನ್ನು ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆ ಆಯಿತು. ಭೂಮಿ ಜಲಸಮೂಹಗಳಿಂದ ತುಂಬಿಕೊಂಡಿದೆ. ಅಂದರೆ ಭೂಮಿ ಆಗ ಕಾಣಿಸ್ತಾ ಇಲ್ಲ. ದೇವರು ಯಾವಾಗ ಮೇಲಣ ನೀರುಗಳನ್ನು ಮತ್ತು ಕೆಳಗಣ ನೀರುಗಳನ್ನು ಬೇರೆ ಬೇರೆ ಮಾಡಿದನೋ ಆಗ ಒಣನೆಲ ಕಾಣಿಸಿತು. ಅಲ್ಲಿಯವರೆಗೂ ಜಲಸಮೂಹಗಳಿಂದ ತುಂಬಿಕೊಂಡಿದೆ ಮತ್ತು ಕತ್ತಲೆ ಇದೆ. ಕತ್ತಲೆಯ ಸಮಯದಲ್ಲಿ ಬೆಳಕನ್ನು ಉಂಟು ಮಾಡಿದನು. ಬೆಳಕನ್ನು ಮತ್ತು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಸಾಯಂಕಾಲ ಪ್ರಾತಃ ಕಾಲ ಆಗಿ ಮೊದಲನೇ ದಿನ ಆಯಿತು. 2ನೇ ದಿನದಲ್ಲಿ ಮಾಡುವಂಥದ್ದು ಕೆಲಸ ಏನು ಅಂತಂದ ನೋಡುವಾಗ, ಜಲಸಮೂಹಗಳ ಮೇಲೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಎಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 2ನೆಯ ದಿನವಾಯಿತು. ಏನಾಯ್ತಂತೆ? 2ನೆಯ ದಿನವಾಯಿತು. ಗುಮ್ಮಟವನ್ನು ಸೃಷ್ಟಿ ಮಾಡಿದನು. ಮೇಲಣ ನೀರುಗಳು ಮತ್ತು ಕೆಳಗಣ ನೀರುಗಳಿಂದ ಬೇರೆ ಬೇರೆ ಮಾಡಿದನು. ಈ ರೀತಿಯಾಗಿ ಮಾಡುವಾಗ 2 ದಿನಗಳಾಯಿತು. ನಂತರ ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ. ನೋಡಿ, ಒಣನೆಲವು, ಯಾಕಂದರೆ ಈ ನೀರೆಲ್ಲ ಕೆಳಗಣ ನೀರುಗಳು ಮೇಲಣ ನೀರುಗಳು ಬೇರೆ ಆದ ಮೇಲೆ ಈ ಕೆಳಗಣ ನೀರುಗಳೆಲ್ಲ ಒಂದು ಕಡೆಯೆಲ್ಲ ಕೂಡಿಕೊಳ್ಳಲಿ ಅಂದಾಗ ಬೇರೆ ಕಡೆಯಲ್ಲಿ ಆ ನೀರೆಲ್ಲ ಕೂಡಿಕೊಂಡಾಗ ಏನು ಕಾಣಿಸುತ್ತಂತೆ? ಒಣನೆಲ ಕಾಣಿಸಲಿ ಎಂದು ದೇವರು ಅಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು
ಹೆಸರಿಟ್ಟನು. ಅರ್ಥವಾಯ್ತಾ? ಏನಂತ ಹೆಸರಿಟ್ಟರಂತೆ ದೇವರು? ಆ ಒಣ ನೆಲಕ್ಕೆ ಭೂಮಿ ಎಂದು ಹೆಸರಿಟ್ಟನು. ಆಗ ಅಂದರೆ ಮನುಷ್ಯನು ಜೀವಿಸಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಭೂಮಿಯನ್ನು ಉಂಟು ಮಾಡಿದನು. ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗೆ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆಗ ಈ ನೀರೆಲ್ಲ ಒಂದು ಕಡೆ ಸೇರಿತ್ತಲ್ಲ, ಕೆಳಗಣ ನೀರುಗಳು, ಇವಕ್ಕೆಲ್ಲ ಏನಂತ ಹೆಸರಿಟ್ಟನು ದೇವರು? ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ನೋಡಿ, ಅದನ್ನು ಕೂಡ ದೇವರು ಏನಂತ ನೋಡಿದ್ದಾರೆ? ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಯಾವ ರೀತಿ ಅಂತಂದರೆ, ಜಾತಿಗೆ ಅನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ನೋಡಿ, ಇಲ್ಲಿ 11ನೇ ವಚನದಲ್ಲಿ ತರುವಾಯ ದೇವರು ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ನೋಡಿ, ದೇವರು ಎಷ್ಟೊಂದು ಕ್ರಮಬದ್ಧವಾಗಿ ಪ್ರತಿಯೊಂದನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ ಅಂದರೆ ಬಹಳಷ್ಟು ಜನರಿಗೆ ದೇವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅವಗಾಹನ ಇಲ್ಲದೆ ದೇವರು ಯಾರು, ನಮ್ಗೇನು ಮಾಡಿದ್ದಾರೆ, ಇದ್ರೆ ಯಾಕೆ ಕಾಣಿಸಲ್ಲ ಅಂತ ಹೇಳ್ತಾ ಇರ್ತಾರೆ. ಇವೆಲ್ಲವೂ ಮಾಡಿದ್ಯಾರು ಅಂತಂದರೆ ದೇವರೇ. ನಾವೇನೆಲ್ಲ ಅನುಭವಿಸ್ತಾ ಇದ್ದೀವೋ ಇವೆಲ್ಲವನ್ನು ಸೃಷ್ಟಿ ಮಾಡಿದ್ದು ಮಾತ್ರ ದೇವರೇ. ಆದರೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದರೂ ಕೂಡ ಮನುಷ್ಯನಿಗೆ ಈ ರೀತಿಯಾದಂಥ ಸಂದೇಹಗಳು, ನಮಗೇನು ಮಾಡಿದ್ದಾನೆ, ಇದ್ರೆ ಯಾಕೆ ಕಾಣಿಸಲ್ಲ, ಇದು ಅವಿವೇಕಿಗಳು ಯೋಚನೆ ಮಾಡುವಂತಹ ಸ್ಥಿತಿ. ಆದರೆ ವಿವೇಕವುಳ್ಳ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾವು ಈ ರೀತಿಯೆಲ್ಲ ಅನುಭವಿಸ್ತಾ ಇದ್ದೀವಲ್ಲ, ಭೂಮಿ ಇದೆ, ಆಕಾಶ ಇದೆ, ಆಕಾಶದಿಂದ ಮಳೆ ಸುರಿತಾ ಇದೆ, ಬೆಳಕಿದೆ, ಕತ್ತಲಿದೆ, ಇವೆಲ್ಲವೂ ಹೇಗೆ ಉಂಟಾಯಿತು ಅನ್ನುವಂಥ ಆಲೋಚನೆ ಬಂದವನಿಗೆ ದೇವರಿದ್ದಾನೆ ಅನ್ನುವಂತಹ ಆಲೋಚನೆ ಬಂದೇ ಬರುತ್ತೆ. ಆ ದೇವರು ಯಾರು ಎಂಬುದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದನ್ನು ಖಂಡಿತವಾಗಿಯೂ ಪ್ರಯತ್ನ ಮಾಡ್ತಾನೆ. ಅಂಥವನಿಗೆ ದೇವರು ಸಿಗ್ತಾನೆ. ಆದರೆ ದೇವರಿದ್ದರೆ ಯಾಕೆ ಕಾಣಿಸಲ್ಲ ಅಂತವ ಅಜ್ಞಾನಿಗಳಾಗಿ ಯೋಚನೆ ಮಾಡುವವರಿಗೆ ನಾವೇನು ಮಾಡೋಕ್ಕೂ ಆಗೋದಿಲ್ಲ. ಆತನ ಮನಸ್ಸಿನಲ್ಲಿ ಆ ಒಂದು ಸಂದೇಹಗಳು ಕಡೆವರೆಗೂ ಇದ್ದೇ ಇರಬಹುದು. ಇಲ್ಲ ಮಧ್ಯದಲ್ಲಿ ದೇವರ ಒಂದು ಕೃಪೆಯಿಂದ ದೇವರು ಯಾರೆಂಬುದರ ಬಗ್ಗೆ ಅರಿವು ಕೂಡ ಆಗಬಹುದು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ 3ನೇ ದಿನವಾಯಿತು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ. ಏನಂತೆ ಇಲ್ಲಿ ಸೂರ್ಯ ಚಂದ್ರರನ್ನ ಕುರಿತು ದೇವರು ಮಾತನಾಡ್ತಾ ಇದ್ದಾರೆ. ಏನಂತೆ? ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಆಳುವುದಕ್ಕೆ ಬೇರೆ ಬೇರೆ ಮಾಡಲಿ. ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ. ಹಾಗೆಯೇ ಆಯಿತು. ನೋಡಿ, ಇಲ್ಲಿ ಸೂರ್ಯಚಂದ್ರರ ಕುರಿತು ದೇವರು ಅಂದರೆ ಸೂರ್ಯಚಂದ್ರನು ಕೂಡ ಯಾರು ಉಂಟು ಮಾಡಿದರು? ದೇವರು. ಆಕಾಶವನ್ನು ಯಾರು ಉಂಟು ಮಾಡಿದರು? ದೇವರು. ಭೂಮಿಯನ್ನು ಯಾರು ಉಂಟು ಮಾಡಿದರು? ದೇವರು. ನೀರುಗಳನ್ನು ಉಂಟು ಮಾಡಿದವರು ಯಾರು? ದೇವರು. ಕೆಳಗಣ ನೀರುಗಳನ್ನು, ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಿದವರು ಯಾರು? ಮತ್ತು ಇವುಗಳ ಮಧ್ಯದಲ್ಲಿ ಗುಮ್ಮಟವನ್ನು ಉಂಟು ಮಾಡಿದವರು ಯಾರು? ಬೆಳಕನ್ನು ಉಂಟು ಮಾಡಿದವರು, ಕತ್ತಲೆಯನ್ನು ಉಂಟು ಮಾಡಿದವರು, ಕತ್ತಲೆಯನ್ನು ಮತ್ತು ಬೆಳಕನ್ನು ಬೇರೆ ಬೇರೆ ಮಾಡಿದವರು ಯಾರು? ದಿನ ಸಂವತ್ಸರಗಳನ್ನು ಬೇರೆ ಬೇರೆ ಮಾಡಿದವರು ಯಾರು? ಇವೆಲ್ಲವಕ್ಕೂ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಆಧಾರ. ಇವೆಲ್ಲವನ್ನು ಸೃಷ್ಟಿ ಮಾಡಿದಂಥವರೇ ಇವೆಲ್ಲವನ್ನು ಸೃಷ್ಟಿ ಮಾಡಿದಂಥವರೇ ದೇವರು. ಇದನ್ನು ನೋಡಿ ನಾವು ಗ್ರಹಿಸಬಹುದು. ದೇವರು ಆಗಲಿಕ್ಕೆ ಅಂದರೆ ಬಹಳಷ್ಟು ಜನರು ಒಂದು ವಿಧವಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ದೇವರನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ.
ಇದು ಅವಿವೇಕಿಗಳು ಯೋಚನೆ ಮಾಡುವಂಥದ್ದು. ಯಾಕಂತಂದರೆ ದೇವರನ್ನು ಯಾರು ಮಾಡಲಿಕ್ಕೂ ಆಗೋದಿಲ್ಲ. ಒಂದು ವೇಳೆ ಮನುಷ್ಯನ ಕೈಯಾರೆ ದೇವರನ್ನು ಮಾಡುವುದಾದರೆ ದೇವರಿಗಿಂತ ಮನುಷ್ಯನೇ ಹೆಚ್ಚಾಗಿರ್ತಾನಲ್ಲ. ಆದರೆ ಎಂದು ದೇವರಿಗಿಂತ ಮನುಷ್ಯನು ಹೆಚ್ಚಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ದೇವರು ಸೃಷ್ಟಿಕರ್ತನು, ಸಮಸ್ತವನ್ನು ಉಂಟು ಮಾಡಿದ ಆತನು. ಭೂಮಿಯನ್ನು, ಆಕಾಶವನ್ನು, ಸೂರ್ಯ, ಚಂದ್ರ, ನೀರು, ಏನೆಲ್ಲ ಗಾಳಿ, ಪ್ರತಿಯೊಂದನ್ನು ದೇವರೇ ಉಂಟು ಮಾಡಿದ್ದು. ಬಹಳಷ್ಟು ಜನರು, ಯಾಕಂತಂದರೆ ನಾನು ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಭೂಮಿಯನ್ನು, ಆಕಾಶವನ್ನು ಅಥವಾ ಸೂರ್ಯ ಚಂದ್ರಗಳ ಇವೆಲ್ಲವನ್ನು ನೋಡಿ ಅವುಗಳನ್ನು ದೇವರೆಂದು ಭಾವಿಸ್ತಾ ಇರ್ತಾರೆ. ಆದರೆ ನಿಜ ಹೇಳಬೇಕಂತಂದರೆ ಇವೆಲ್ಲ ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಭಾಗಗಳಷ್ಟೇ. ಸೃಷ್ಟಿಕರ್ತನನ್ನು ಪೂಜಿಸಬೇಕೇ ಹೊರತು ಸೃಷ್ಟಿಯಲ್ಲಿರುವಂತಹವುಗಳನ್ನು ನಾವು ಪೂಜಿಸಬಾರದು, ಆರಾಧಿಸಬಾರದು. ಯಾಕಂತಂದರೆ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಕರ್ತನು ಮಾಡಿರುವಂಥ ಕಾರ್ಯಗಳನ್ನು ನಾವು ಆರಾಧಿಸುವುದಾದರೆ ಸೃಷ್ಟಿಕರ್ತನನ್ನು ನಾವು ಏನು ಮಾಡೋರಾಗಿರ್ತೀವಿ ಅಂತಂದರೆ ಅವರನ್ನು ಅವಮಾನಪಡಿಸಿದವರಾಗಿರ್ತೀವಿ. ಯಾಕಂತಂದರೆ ಸೃಷ್ಟಿಕರ್ತನ ನಮ್ಮನ್ನು ಸೃಷ್ಟಿ ಮಾಡಿದರೆ ಸೃಷ್ಟಿಕರ್ತನನ್ನು ಬಿಟ್ಟು ಬೇರೆಯವುಗಳನ್ನು ನಾವು ಆರಾಧನೆ ಮಾಡೋದ್ರಿಂದ ಸೃಷ್ಟಿಕರ್ತನನ್ನು ಅವಮಾನ ಮಾಡುವವರಾಗಿರ್ತೀವಿ. ಅದರಿಂದ ನಾವೇನು ಮಾಡಬೇಕಂತಂದರೆ ಇವೆಲ್ಲವನ್ನು ಕೊಟ್ಟಿರುವಂಥ ದೇವರನ್ನೇ ನಾವು ಆರಾಧಿಸಬೇಕು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ನೋಡಿ, ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 4ನೆಯ ದಿನವಾಯಿತು. ಎಷ್ಟೊಂದು ಸ್ಪಷ್ಟವಾಗಿ ನಮಗೆ ಅಸಲು ಇಲ್ಲಿ ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲದೆ ಬಹಳ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ PhDಗಳು ಡಿಗ್ರಿಗಳು ಬೇಕಾಗಿಲ್ಲ. ದೇವರು ಕೊಟ್ಟಿರುವ ಜ್ಞಾನದಿಂದ ನಾವು ಓದಿದರೂ ಸಾಕಾಗುತ್ತೆ, ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ ದೇವರು ಮಹಾಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ನೋಡಿದ್ರ, ಜಲಜಂತುಗಳು ಅಂದರೆ ನೀರಿನಲ್ಲಿರುವಂಥವುಗಳನ್ನು ಅಥವಾ ಆಕಾಶದಲ್ಲಿ ಹಾರಾಡುವಂಥವುಗಳನ್ನ, ಪ್ರತಿಯೊಂದು ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಕೂಡ ಜಾತಿಗನುಸಾರವಾಗಿ ದೇವರು ಉಂಟು ಮಾಡಿದನಂತೆ. ಇಲ್ಲಿ ಯಾವುದನ್ನು ದೇವರಿಲ್ಲದೆ ಯಾವುದು ಬರ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದನ್ನು ದೇವರೇ ಸೃಷ್ಟಿ ಮಾಡಿದರು. ಇದರಿಂದ ನಾವು ಆತನನ್ನು ಸೃಷ್ಟಿಕರ್ತನೆಂದು ನಾವು ನಂಬಬಹುದು, ಆತನ ದೇವರೆಂದು ನಾವು ನಂಬಬಹುದು. ಎಷ್ಟೊಂದು ಸ್ಪಷ್ಟವಾಗಿದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೀರಿನಲ್ಲಿರುವಂತಹ ಪಕ್ಷಿಗಳು, ಸಕಲ ವಿಧವಾದ ಪಕ್ಷಿಗಳು, ಪ್ರಾಣಿಗಳು, ಭೂಮಿ ಆಕಾಶವನ್ನು, ಸೂರ್ಯಚಂದ್ರರನ್ನು, ಹಗಲನ್ನು, ಬೆಳಕನ್ನು, ಕತ್ತಲೆಯನ್ನು, ಸಾಯಂಕಾಲ, ಬೆಳಿಗ್ಗೆ, ಪ್ರತಿಯೊಂದು ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದೇವರು ಸೃಷ್ಟಿಕರ್ತನು. ದೇವರೇ ಇವುಗಳನ್ನು ಮಾಡಲಿಕ್ಕೆ ಸಾಧ್ಯ. ಇವುಗಳನ್ನು ಮನುಷ್ಯನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಇಲ್ಲ. ಎಷ್ಟೇ ತಲೆ ಕೆಳಗೆ ಮಾಡಿ ತಪಸ್ಸು ಮಾಡಿದರೂ ಕೂಡ ಮನುಷ್ಯನಿಂದ ಇವುಗಳನ್ನು ಉಂಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಫಸ್ಟು ಗ್ರಹಿಸ್ಕೊಳ್ಬೇಕು. ಇವತ್ತು ದಿನದಲ್ಲಿ ಅನೇಕ ಜನರು ದೇವರನ್ನು ಬಿಟ್ಟು ಮನುಷ್ಯರನ್ನು ಪೂಜೆ ಮಾಡೋರು ಆಗೋಗಿದ್ದಾರೆ. ಇದು ತಪ್ಪು. ಇದು ತಪ್ಪು ಅಂತ ನಾವು ಯಾವತ್ತ ತಿಳ್ಕೊತೀವೋ ನಮಗೆ ಗೊತ್ತಾಗ್ತಾ ಇಲ್ಲ. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 6ನೆಯ ದಿನವಾಯಿತು. ಏನಾಯ್ತಂತೆ? ಹಾಗೆ 5ನೆಯ ದಿನವಾಯಿತು. 5 ದಿನಗಳಾದವು. ಮತ್ತೆ 6ನೇ ದಿನದಲ್ಲಿ ದೇವರು ಏನು ಮಾಡ್ತಾರೆ ಇದನ್ನು ನೋಡೋಣ.
ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಏನಂತೆ? ಜಾತಿಗನುಸಾರವಾಗಿ ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ, ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದ. ನೋಡಿ, ಪ್ರತಿಯೊಂದನ್ನು, ಜೀವಜಂತುಗಳನ್ನು, ಕಾಡು ಮೃಗಗಳನ್ನು ಎಲ್ಲವನ್ನು ದೇವರು ಉಂಟು ಮಾಡಿದ್ದನು. ಆಮೇಲೆ ದೇವರು ನೋಡಿ, ಇವಾಗ 26ನೇ ವಚನ ಇದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡ್ರ, ಏನಂತೆ? ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಇವೆಲ್ಲವನ್ನು ಉಂಟು ಮಾಡಿದ ಮೇಲೆ, ಒಂದು ವೇಳೆ ಮೊದಲನೇ ದಿನದಲ್ಲೇ ದೇವರು ಮನುಷ್ಯರನ್ನ ಉಂಟು ಮಾಡಿದ್ದರೆ ಮನುಷ್ಯನಿಗೆ ಬೇಕಾಗಿರುವಂತಹವುಗಳು ಬಹಳ ಕೊರತೆಯಿಂದ ಇರ್ತಿತ್ತು. ಆದರೆ ಮನುಷ್ಯನು ಯಾವುದೇ ರೀತಿಯಾದಂಥ ಕುಂದು ಕೊರತೆಗೆ ಒಳಗಾಗಬಾರದೆಂದು ಎಲ್ಲವನ್ನು ಉಂಟು ಮಾಡಿದ ಮೇಲೆ ಮನುಷ್ಯನನ್ನು ಉಂಟು ಮಾಡ್ತಾ ಇದ್ದಾನೆ. ಯಾವ ರೀತಿ ಅನ್ನೋದು ಇನ್ನು ಬಹಳ ಪ್ರಾಮುಖ್ಯ ಇದು. ಇವುಗಳನ್ನೆಲ್ಲನೂ ಬರೀ ಬಾಯಿ ಮಾತಿನಿಂದ ಸೃಷ್ಟಿ ಮಾಡ್ಕೊಂಡು ಬಂದನು. ಭೂಮಿಯಿಂದ ಹಿಡಿದು ಆಕಾಶದಿಂದ ಹಿಡಿದು ಎಲ್ಲವನ್ನು, ಸಮಸ್ತವನ್ನು ಬರೀ ಬಾಯಿ ಮಾತಿನಿಂದ ಉಂಟು ಮಾಡಿದನು. ಇಲ್ಲಿ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ಇಷ್ಟೊಂದು ಅದ್ಭುತನ! ಇವೆಲ್ಲವನ್ನು ಉಂಟು ಮಾಡಿದನು. ಆದರೆ ಮನುಷ್ಯನಿಗೆ ಮಾತ್ರ ಸ್ಪೆಷಲ್ ಆಗಿ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಈ ಭೂಮಿ ಮೇಲೆ ಇರುವಂಥ ಎಲ್ಲ ಪಶುಗಳ ಮೇಲೆ, ಪಕ್ಷಿಗಳ ಮೇಲೆ, ನೀರಿನಲ್ಲಿರುವ ಪ್ರಾಣಿಗಳ ಪ್ರತಿಯೊಂದರ ಮೇಲೆಯೂ ಅಧಿಕಾರ ಚಲಾಯಿಸೋದಕ್ಕೆ ಅಧಿಕಾರ ಕೊಟ್ಟನಂತೆ. ಅವುಗಳೆಲ್ಲದರ ಮೇಲೆ ದೊರೆತನ ಮಾಡಲಿಕ್ಕೆ ಅಧಿಕಾರ ಕೊಟ್ಟನು ಮನುಷ್ಯನಿಗೆ. ಎಷ್ಟೊಂದು ಅದ್ಭುತ ಇದು! ಇವಾಗ ಒಂದು ಪ್ರಾಣಿ ಬಂದು ಭೂಮಿನ ಆಳ್ವಿಕೆ ಮಾಡ್ಲಿಕ್ಕೆ ಆಗುತ್ತಾ? ಆದರೆ ಮನುಷ್ಯನಿಗೆ ಮಾಡುವಂತಹ ಅಧಿಕಾರ ಕೊಟ್ಟಿದ್ದಾನೆ ಅಂತಂದ್ರೆ, ದೇವರಿಗೆ ಮನುಷ್ಯನಂದ್ರೆ ಎಷ್ಟೊಂದು ಸ್ಪೆಷಲ್, ಎಷ್ಟು ಪ್ರೀತಿ ಇಲ್ಲ ಅಂತಂದ್ರೆ ಮನುಷ್ಯನ ಮೇಲೆ ಈ ಒಂದು ಅಧಿಕಾರ ಕೊಡ್ಲಿಕ್ಕೆ ಸಾಧ್ಯ? ಅಷ್ಟೊಂದು ಅದ್ಭುತವಾಗಿ ದೇವರು ಮನುಷ್ಯನಿಗೆ ಅಧಿಕಾರ ಕೊಟ್ಟನು. ಅನೇಕ ಜನರು ಮೂರ್ಖರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದ್ರೆ, ದೇವರು ನಮಗೇನು ಮಾಡಿದ್ದಾನೆ ಅಂತಾರೆ. ಮನುಷ್ಯನಿಗೆ ಭೂಮಿಯನ್ನು ಆಳುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಗ್ರಹಿಸಿಕೊಳ್ಳಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಯಾರ ಸ್ವರೂಪ? ಮುಖ್ಯವಾಗಿ ನೋಡಿ, ದೇವರ ಸ್ವರೂಪನಂತೆ. ಇವಕ್ಯಾವಕ್ಕೂ ಹೇಳಲಿಲ್ಲ ಈ ಮಾತು. ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಜಂತುಗಳು, ಕಾಡು ಮೃಗಗಳು, ಮೀನುಗಳು, ಇವ್ಯಾವಕ್ಕೂ ಹೇಳಲಿಲ್ಲ ದೇವರ ಮಾತನ್ನ. ಮನುಷ್ಯನಿಗೆ ಮಾತ್ರ ಹೇಳ್ತಾ ಇದ್ದಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಅಂತ ಹೇಳಿ ಈ ಭೂಮಿ ಮೇಲೆ ಎಲ್ಲದರ ಮೇಲೆ ದೊರೆತನ ಮಾಡಲಿ ಅಂದನು. ಆಲ್ಮೋಸ್ಟ್ ದೇವರಿಗೆ ಈಕ್ವಲ್ ಆಗಿ ಇಷ್ಟೆಲ್ಲ ದೇವರು ಮಾಡಿದ್ರೆ ದೇವರು ನಮಗೇನು ಮಾಡಿದ್ರು ಅಂತ ನಾವು ತಿರುಗಿ ದೇವರನ್ನ ಪ್ರಶ್ನೆ ಮಾಡೋದು ಎಷ್ಟು ಅವಿವೇಕಿತನ ಅಲ್ವಾ? ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಎಲ್ಲದರ ಮೇಲೆ ನೀವು ದೊರೆತನ ಮಾಡಿ ಅಧಿಕಾರ ಕೊಡ್ತಾ ಇದ್ದಾನೆ.
ಏನು ಕೊಡ್ತಾ ಇದ್ದಾನೆ? ಅಧಿಕಾರ ಕೊಡ್ತಾ ಇದ್ದಾನೆ ಮನುಷ್ಯನಿಗೆ. ಇಷ್ಟೆಲ್ಲ ಕೊಟ್ಟರೆ ಮನುಷ್ಯನು ಮಾತ್ರ ದೇವರು ನಮಗೇನು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋ ಒಂದು ಇದರಲ್ಲೇ ನಿಂತೋಗಿದ್ದಾನೆ. ಇನ್ನು ಕೆಲವರಾದರೆ ದೇವರೇ ಇಲ್ಲ ಅಂತಾನೆ. ಅಸಲು ನನಗೆ ಕೆಲವರು ನೋಡ್ತಾ ಇದ್ರೆ ನಗಬೇಕಾ, ಅವರ ಅಜ್ಞಾನವನ್ನು ನೋಡಿ ಬಾಧೆ ಪಡಬೇಕಾ, ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ನಾವೇನು ಮಾಡಲಿಕ್ಕಾಗಿಲ್ಲ, ದೇವ್ರ ಮುಂದೆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ಅವ್ರನ್ನ ಆ ದೇವ್ರ ಕೈಗೆ ಒಪ್ಪಿಸ್ಕೊಡೋದಷ್ಟೇ ನಮ್ಮ ಕೆಲಸ. ಇನ್ನು ಅದಕ್ಕೂ ಮಿಕ್ಕಿಲಿ ನಾವೇನು ಮಾಡೋಕ್ಕಾಗುತ್ತೆ? ಯಾಕಂತಂದರೆ ಅವರು ನಮಗಿಂತ ಜ್ಞಾನಿಗಳಿಲ್ಲ ಅನ್ನುವಂಥ ಭ್ರಮೆಯಲ್ಲಿರ್ತಾರೆ. ಅಂಥವ್ರಿಗೆ ನಾವೇನು ಮಾಡ್ಲಿಕ್ಕೂ ಆಗಲ್ಲ, ಏನು ಹೇಳಲಿಕ್ಕೂ ಆಗೋದಿಲ್ಲ. ಮತ್ತು ದೇವರು ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಏನಂತೆ? ಭೂಮಿ ಮೇಲಿರುವ ಎಲ್ಲ ಇವುಗಳನ್ನು ಕೂಡ, ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಏನಕ್ಕಾಗಿ ಕೊಟ್ಟಿದ್ದಾನೆ? ಆಹಾರಕ್ಕಾಗಿ. ನಮಗೆ ಅಂದರೆ ನೋಡಿ, ಇಲ್ಲಿ ಯಾವುದೇ ಆಕಾಂಕ್ಷೆ, ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ. ಎಲ್ಲವನ್ನು ನಾವು ತಿನ್ನೋದಕ್ಕೆ ದೇವರೇನು ಮಾಡಿದ್ದಾನೆ? ಅಧಿಕಾರ ಕೊಟ್ಟಿದ್ದಾನೆ. ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಏನು ಕೊಡುತ್ತಿದ್ದಾನಂತೆ? ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಭೂಮಿ ಮೇಲೆ ತಿರುಗಾಡುವ ಮೃಗಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದನು. ನೋಡಿ, ಹಾರಾಡುವ ಪಕ್ಷಿಗಳಿಗೂ, ತಿರುಗಾಡುವ ಕಾಡು ಮೃಗಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಎಲ್ಲ ಹುಲ್ಲು ಸೊಪ್ಪುಗಳು ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಅವು ಕೂಡ ಕೊಟ್ಟಿದ್ದಾರೆ. ಅದು ಹಾಗೆಯೇ ಆಯಿತು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಹೆಂಗಾಗಿತ್ತಂತೆ? ಬಹು ಒಳ್ಳೆಯದಾಗಿತ್ತಂತೆ. ಎಷ್ಟೊಂದು ಅದ್ಭುತ! ಈ ಸೃಷ್ಟಿಯಲ್ಲಿ ದೇವರು ಈ ಸೃಷ್ಟಿಯನ್ನು ನೋಡಿ, ಸೃಷ್ಟಿ ಮಾಡಿದ ಮೇಲೆ ಇದು ಬಹು ಒಳ್ಳೆಯದಾಗಿತ್ತು ಅಂತ ದೇವರು ನೋಡಿದ್ನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 6ನೆಯ ದಿನವಾಯಿತು. ಏನಾಯ್ತಂತೆ? 6ನೇ ದಿನಕ್ಕೆ ಇವೆಲ್ಲವನ್ನು ಮಾಡಿ ಮುಗಿಸಿದನು. ಹೀಗೆ ಭೂಮಿ ಆಕಾಶಗಳನ್ನು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ನೋಡಿ, 6 ದಿನಗಳಲ್ಲಿ ಎಲ್ಲ ಕೆಲಸವನ್ನ ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿಯನ್ನ ಪಡೆದನು. ಅಂದರೆ ಇಲ್ಲಿ ಯಾವುದು ಪೆಂಡಿಂಗ್ ಇಲ್ಲ. ಸೃಷ್ಟಿ ಕ್ರಮದಲ್ಲಿ ದೇವರು ಮಾಡಿರುವಂಥ ಎಲ್ಲವನ್ನೂ 6 ದಿನದಲ್ಲಿ ಮುಗಿಸಿ 7ನೇ ದಿನದಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ 6 ದಿನದಲ್ಲಿ ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಮನುಷ್ಯರನ್ನುಂಟು ಮಾಡಿದ್ದಾನೆ, ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಮೀನುಗಳನ್ನು, ಭೂಮಿ ಆಕಾಶ ಎಲ್ಲವನ್ನು, ಇದಿಲ್ಲ ಅನ್ನೋದಿಕ್ಕಿಲ್ಲ. ಎಲ್ಲವನ್ನು 6 ದಿನದಲ್ಲಿ ಮುಗಿಸಿ 7ನೇ ದಿನ ರೆಸ್ಟ್ ತಗೊಳ್ತಾ ಇದ್ದಾನೆ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಇದೇ ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ. ಏನಂತೆ? ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ. ಇದು ಇಲ್ಲಿಗೆ ಏನಾಯಿತು? ಭೂಮ್ಯಾಕಾಶಗಳ ನಿರ್ಮಾಣ ಚರಿತ್ರೆ ಆಯಿತು. ಈ ರೀತಿಯಾಗಿ ದೇವರು ಏನು ಮಾಡಿದ್ದಾನೆ? ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡು ಬಂದನು. ಆದರೆ ನಾವುಗಳು ಮಾತ್ರ ದೇವರ ಹತ್ರ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ನನಗೆ ಅದು ಕೊಡು, ದೇವರೆಲ್ಲ ಕೊಟ್ಟಿದ್ದಾರೆ, ಆದರೆ ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿ ರೂಪಿಸ್ಕೋಬೇಕು, ಯಾವ ರೀತಿ ಅದನ್ನು ಅನುಭವಿಸಬೇಕು ಅನ್ನೋದನ್ನು ಮಾತ್ರ ಮನುಷ್ಯನು ಇವತ್ತಿಗೂ ಸರಿಯಾದ ರೀತಿಯಲ್ಲಿ ದೇವರನ್ನ ಅರ್ಥ ಮಾಡಿಕೊಳ್ಳದೆ, ಎಸಪ್ಪ ನನಗೆ ಅದು ಕೊಡಿ, ಇದು ಕೊಡಿ, ಆ ರೀತಿ ಮಾಡಿ, ಈ ರೀತಿಯಾದಂತಹ ಈ ಲೋಕದ ಇಚ್ಛೆಗಳಲ್ಲಿ ಬಿದ್ದು ದೇವರನ್ನು ನಾವು ಕಂಡುಕೊಂಡ್ರೆ ಸಾಕು. ನಿಜ ಹೇಳಬೇಕು ಅಂತಂದರೆ ದೇವರನ್ನ ಕಂಡುಕೊಂಡ್ರೆ ನಮ್ಮ ಸಮಸ್ತವನ್ನು ನಾವು ತಿಳ್ಕೊಂಡಿರೋರಾಗಿರ್ತೀವಿ.
ದೇವರನ್ನೇ ತಿಳ್ಕೊಂಡಿಲ್ಲ ಅಂತಂದರೆ ನಾವು ಇದೇ ರೀತಿಯಾಗಿ ಅಜ್ಞಾನಿಗಳಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತೀವಿ. ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ದೇವರಿಗೆ ಕೃತಜ್ಞತೆಯುಳ್ಳವರಾಗಿ, ಯಾಕಂದರೆ ಇಷ್ಟೆಲ್ಲ ಕೊಟ್ಟಂಥ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕೇ ಹೊರತು ಮತ್ತೆ ನನಗೆ ಅದು ಕೊಡಿ ಇದು ಕೊಡಿ ಅಂತಂದರೆ ಇದು ಅಜ್ಞಾನಿಗಳು ಮಾಡುವಂಥ ಕೆಲಸ. ದೇವರಿಗೆ ಗೊತ್ತು ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ದೇವರಿಗೆಲ್ಲ ಗೊತ್ತು. ನಮಗೇನು ಬೇಕೋ ದೇವ್ರಿಗೆ ಗೊತ್ತಿದೆ. ಆದರೆ ನಾವು ಕೇಳೋದಕ್ಕಿಂತ ಮುಂಚೆನೇ ದೇವರು ಕೊಡ್ತಾರೆ. ಆದರೆ ದೇವರಿಗೆ ನಾವೇನು ಮಾಡಬೇಕು? ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ದೇವರೊಬ್ಬರನ್ನೇ ಆರಾಧನೆ ಮಾಡಬೇಕು. ದೇವರಿಗೆ ಮಹಿಮೆ ಬರುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಇಲ್ಲಿಗೆ ಈ ಒಂದು ಭೂಮಿ ಆಕಾಶಗಳ ನಿರ್ಮಾಣ ಇಲ್ಲಿಗೆ ಮುಗೀತು. ನೆಕ್ಸ್ಟಿನ ಭಾಗದಲ್ಲಿ ಪಾಪ ಹೇಗೆ ಭೂಮಿ ಮೇಲೆ ಬಂತು ಅನ್ನೋದನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.